Hi students, welcome back. So let me continue the next question which is based on quadratic equation. Now these questions are very important for examination. Now let me continue the statement problems based on quadratic equations. Now here we have a question. The difference of the squares of two numbers is 180. The square of smaller number is 8 times the larger number. Then find the two numbers. Now according to given problem, ಸೊ ಕೊಟ್ಟಿರ್ತಕ್ಕಂಥ ಕ್ವಶನ್ ಪ್ರಕಾರ ಏನಂತಂದ್ರೆ ಟೂ ನಂಬರ್ಸ್ಗೆ ಸ್ಕ್ವೇರ್ಸ್ ಅನ್ನು ಅಪ್ಲೈ ಮಾಡಿ ಅದರ ಡಿಫರೆನ್ಸ್ ಬಂದು 180 ಆಗುತ್ತೆ. ಅಂದರೆ ಟೂ ನಂಬರ್ಸ್ಗೆ ಸ್ಕ್ವೇರ್ಸ್ ಅನ್ನು ಅಪ್ಲೈ ಮಾಡಿ ಅದರ ಡಿಫರೆನ್ಸ್ ಮಾಡಿದಾಗ ನಮಗೆ 180 ಬರುತ್ತೆ. ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಏನಿದೆ, ದ ಸ್ಕ್ವೇರ್ ಆಫ್ ದ ಸ್ಮಾಲರ್ ನಂಬರ್. ಅದರಲ್ಲಿ ಟೂ ನಂಬರ್ಸ್ ಇದೆಯಲ್ವಾ, ಟೂ ನಂಬರ್ಸ್ ಇದ್ರೆ ಒಂದು ಬಿಗ್ಗರ್ ನಂಬರ್ ಒಂದು ಸ್ಮಾಲರ್ ನಂಬರ್ ಅಂತ ತಗೊಳ್ರಿ. ಆಗ ಆ ಸ್ಮಾಲರ್ ನಂಬರ್ಗೆ ಸ್ಕ್ವೇರ್ ಅನ್ನು ಅಪ್ಲೈ ಮಾಡಿದ್ರೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ 8 ಟೈಮ್ಸ್ ಆಫ್ ದ ಲಾರ್ಜರ್ ನಂಬರ್. ಅದು 8 ಟೈಮ್ಸ್ ಲಾರ್ಜರ್ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೆ ಈಕ್ವಲ್ ಆಗಿರುತ್ತೆ ಸ್ಮಾಲರ್ ನಂಬರ್ನ ಸ್ಕ್ವೇರ್. ಹಾಗಾದರೆ ಆ ಟೂ ನಂಬರ್ಸ್ ಯಾವುದು ಅಂತ ನಮಗೆ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು. ಸರಿ, ಇಲ್ಲಿ ಲೆಟ್ ಅಸ್ಯೂಮ್ ದಟ್, ಅಸ್ಯೂಮ್ಷನ್ ಮಾಡ್ಕೊಡ್ರಿ, ಇಮ್ಯಾಜಿನ್ ಮಾಡ್ಕೊಡ್ರಿ. ಲೆಟ್ ಅಸ್ಯೂಮ್ ದಟ್ ದ ಟೂ ನಂಬರ್ಸ್ ವಿಲ್ ಬಿ two numbers be x and y. ಆ ಟೂ ನಂಬರ್ಸ್ ಯಾವುದಾಗಿರಲಿ x and y, where x is greater than y. ಇದರಲ್ಲಿ x ಬಿಗ್ಗರ್ ಇರಲಿ ಮತ್ತೆ y ಅಂತಕ್ಕಂಥದ್ದು ಸ್ಮಾಲರ್ ನಂಬರ್ ಆಗಿರಲಿ. ನಾವು ಅಕಾರ್ಡಿಂಗ್ ಟು ಗಿವನ್ ಪ್ರಾಬ್ಲಮ್, the difference of the squares of the two numbers is 180. So how we have to represent x square minus y square is equals to 180. Consider equation 1. ಆ ಎರಡು ಸ್ಕ್ವೇರ್ಸ್ ನಂಬರ್ಸ್ಗೂ ಕೂಡ ಡಿಫರೆನ್ಸ್ ಮಾಡಿದ್ರೆ 180ಗೆ ಈಕ್ವಲ್ ಆಗಿರುತ್ತೆ. ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಏನಿದೆ, the square of the smaller number, here which we are imagining the smaller number y ಅಂತ. Therefore the square of the smaller number y square equals 8 times of the larger number 8x. So consider it is statement 2, equation 2 ಅಂತ imagine ಮಾಡಿ. Now apply substitution method. By substitution method, take the equation number 1. Now therefore here equation number 1 is x square minus y square is equals to 180. Take equation number 1. x square minus y square equals 180. So substitute y square value 8x. ಈ equation number 1 ಅಲ್ಲಿ y square ನ ಪ್ಲೇಸ್ ಅಲ್ಲಿ ಏನನ್ನ ಅಪ್ಲೈ ಮಾಡೋಣ, 8x ಅಂತ ಅಪ್ಲೈ ಮಾಡಿ. Now therefore x square as it is minus in the place of y square you apply 8x. So plus 180 ಅನ್ನು LHS ಅಲ್ಲಿ ಟ್ರಾನ್ಸ್ಪೋಸ್ ಮಾಡಿ minus 180 is equals to 0. So here we are applied y square value is 8x. Substitution method ಅಲ್ಲಿ ಏನು ಮಾಡೋಣ, ಈಕ್ವೇಷನ್ ನಂಬರ್ 1 ಅಲ್ಲಿ y square ಪ್ಲೇಸ್ ಅಲ್ಲಿ ಏನು ತಗೊಂಡಿದ್ವಿ 8x ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ವಿ. ಈಗ ನೀವು ಬೈ ಯೂಸಿಂಗ್ ದ ಫಾರ್ಮುಲಾ ಮೆಥಡ್ ಆದರೂ ಮಾಡ್ಕೋಬಹುದು ಆರ್ ಬೈ ಯೂಸಿಂಗ್ ದ ಫ್ಯಾಕ್ಟರೈಸೇಷನ್ ಆದರೂ ಮಾಡ್ಕೋಬಹುದು. ಇಲ್ಲಿ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಕ್ರಾಸ್ ಮೆಥಡ್ ಅಪ್ಲೈ ಮಾಡ್ತೇನೆ. ನಾವು x ಸ್ಕ್ವೇರ್ ಮತ್ತೆ ಲಾಸ್ಟ್ ಟರ್ಮ್ ಬಂದು 180. ಅದೇ ಟೂ ನಂಬರ್ಸ್ಗೆ ಡಿಫರೆನ್ಸ್ ಅಥವಾ ಸಮ್ಮೇಷನ್ ಮಾಡಿದಾಗ ನಮಗೆ ಮಿಡಲ್ ನಂಬರ್ ಬರಬೇಕು. ಆ ಥರ ಟರ್ಮ್ಸ್ ಅನ್ನು ನಾವು ಅಲೈನ್ಮೆಂಟ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ಬರಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಎಕ್ಸ್ ಇಂಟು ಎಕ್ಸ್. ನಾವು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ನಾವು ಯು ಮಲ್ಟಿಪ್ಲೈ ಎನಿ ಟೂ ನಂಬರ್ಸ್, ದ ಪ್ರಾಡಕ್ಟ್ ಈಸ್ 180. ನಾವು ಮಲ್ಟಿಪ್ಲೈ ಎನಿ ಟೂ ನಂಬರ್ಸ್, ಯಾವುದಾದ್ರೂ ಒಂದು ಟೂ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿ 180 ಬರಬೇಕು. ಆದರೆ ಅದೇ ಟೂ ನಂಬರ್ಸ್ಗೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ ನಮಗೆ ಮಿಡಲ್ ನಂಬರ್ ಬರಬೇಕು -8x. ಈಗ 180 ಯಾವ ಟೇಬಲ್ ಅಲ್ಲಿ ಬರುತ್ತೆ, ಡಿಫರೆನ್ಸ್ 8 ಎಲ್ಲಿ ಬರುತ್ತೆ, 18 ಟೆನ್ಸ್ ತಗೋಬಹುದಾ, 18 ಟೆನ್ಸ್. ಸೊ 18 ಟೆನ್ಸ್ 180 ಬರುತ್ತೆ. ಸೊ 18 ಅಲ್ಲಿ 10 ಲೆಸ್ ಮಾಡಿದ್ರೆ ನಮಗೆ ಡಿಫರೆನ್ಸ್ 8 ಬರುತ್ತೆ. ಅಂದ್ರೆ 18 ಟೆನ್ಸ್ ಅಂತ ತಗೋಬಹುದು. ನಾವು 18 ಟೆನ್ಸ್ ಇದನ್ನ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ. x into 18 18x, x into 10 10x. ಇಲ್ಲಿ ನಮಗೆ ಇಂಟೀಜರ್ಸ್ಗೆ ಬಂದಾಗ ಇಲ್ಲಿ
ನಮಗೆ -8x ಬರಬೇಕು. ಇಲ್ಲಿ -8 ಬರಬೇಕು ಅಂದರೆ ಗ್ರೇಟರ್ ನಂಬರ್ ಸೈನ್ ಮೈನಸ್ ಆಗಿರಬೇಕು. ಇಲ್ಲಿ ಮೈನಸ್ ರಿಮೈಂಡರ್ ಅಲ್ಲಿ ಬರಬೇಕು ಅಂದರೆ ಗ್ರೇಟರ್ ನಂಬರ್ ಸೈನ್ ಮೈನಸ್ ಇರಲಿ, ನೆಕ್ಸ್ಟ್ ಸೈನ್ ಪ್ಲಸ್ ಇರಲಿ. ಇಲ್ಲಿ -18 ಇರೋದ್ರಿಂದ ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ +18 ಇರೋದ್ರಿಂದ ಇಲ್ಲಿ ಪ್ಲಸ್ ಬರುತ್ತೆ. ಈಗ ಗ್ರೂಪಿಂಗ್ ಮಾಡ್ಕೊಳ್ಳಿ. x plus 10 one group, x minus 18 another group. Therefore, x plus 10 is one group, so another one is x minus 18 is equals to 0, equivalent to 0. Now distribute the 0 for the two equal factors. Therefore, x plus 10 is equals to 0. In the other hand, x minus 18 is equals to 0. Now here we require x value. Therefore x is equals to plus 10 ಅನ್ನು RHS ಕಡೆ ಟ್ರಾನ್ಸ್ಪೋಸ್ ಮಾಡಿ -10 ಬರುತ್ತೆ. ಸೊ ಇನ್ನೊಂದು ಕಡೆ in the other hand x is equals to transpose -18 to RHS, what we get? +18. Now here neglecting the negative values and taking the positive values of x. Therefore here the positive value of x is 18. Therefore so here the two numbers is one is 18 ಅಂತ ಬರುತ್ತೆ. ಸೊ ಮತ್ತೊಂದು ನಂಬರ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಮತ್ತೊಂದು ನಂಬರ್ ಯಾವುದು? y ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ but we know that y square is equals to 8x. ಸೊ ಒಂದು ನಂಬರ್ ನಮ್ಗೆ ಸಿಕ್ತು, x ವ್ಯಾಲ್ಯೂ 18 ಬಂತು. ಇನ್ನೊಂದು ನಂಬರ್ ಬರಬೇಕು ಅಂತಂದ್ರೆ ಇನ್ನೊಂದು ನಂಬರ್ ಯಾವುದು? y ವ್ಯಾಲ್ಯೂ ಬೇಕು ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, y ಸ್ಕ್ವೇರ್ ಈಕ್ವಲ್ಸ್ 8x ಅಂತ ಈಕ್ವೇಷನ್ 2 ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್. ಅದರಲ್ಲಿ x ವ್ಯಾಲ್ಯೂ ಅನ್ನು ಅಪ್ಲೈ ಮಾಡಿ. therefore y square equals 8 times of x value is to 18. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. therefore y square equals so 18 into 8 ಮಾಡಿ, 8 8s are 64, carry 6, 8 1s are 8 plus 6 14 ಬರುತ್ತೆ. so 8 18s ಅಥವಾ 18 8s are 144. now we require y value, we are not required the square. now transpose the square to RHS, what it becomes? Plus or minus root. Therefore y is equals to plus or minus root 144. Therefore y is equals to plus or minus 12. Y value is plus or minus 12. Now here also we have to neglect the negative values and taking the positive values of y. Therefore here y value is plus 12. Therefore the two numbers, one is x, another one is y. Here x value is plus 18 and y value is plus 12. Now 18 and 12 are the required two numbers for the given question. So ಈ ತರ ನಾವು ಇದನ್ನ ಸೊಲ್ಯೂಷನ್ ಮಾಡ್ಕೋಬೇಕು. Let me continue the next question. So the sum of the reciprocals of Rahman's ages 3 years ago and 5 years from now, it is 1/3. Find the present age of Rahman ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದರಲ್ಲಿ ರೆಹಮಾನ್ಸ್ ಏಜ್ ಎಷ್ಟು ಅಂತ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಆತನ ಏಜ್ 3 years ago and 5 years from now ಅಂತ ತಗೊಂಡ್ರೆ ಅದರ ಏಜಸ್ ಅನ್ನ ಸಮ್ ಮಾಡಿ ರೆಸಿಪ್ರೋಕಲ್ಸ್ ಮಾಡಿದಾಗ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ 1/3ಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾದ್ರೆ ಅದನ್ನ ಪ್ರೆಸೆಂಟ್ ಏಜ್ ಎಷ್ಟು ಅನ್ನೋದನ್ನ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಲೆಟ್ ಇಮ್ಯಾಜಿನ್ ದ ಪ್ರೆಸೆಂಟ್ ಏಜ್ ಆಫ್ ರೆಹಮಾನ್ ಈಕ್ವಲ್ಸ್ x years ಅಂತ ಇಮ್ಯಾಜಿನ್ ಮಾಡಿ. ಲೆಟ್ the present age of Rahman will be x years. ಈಗ 3 years ago ಅಂತ ಹೇಳಿದಾನೆ. ಸೊ Rahman's age before 3 years, Rahman's age 3 years ago, 3 ವರ್ಷಗಳ ಹಿಂದೆ. ಈಗ ಅದರ ಪ್ರೆಸೆಂಟ್ ಏಜ್ ಅನ್ನ x ಅಂತ ತಗೊಂಡ್ರೆ 3 ವರ್ಷಗಳ ಹಿಂದೆ ಬೇಕು ಅಂದ್ರೆ -3 ಮಾಡಬೇಕು. x minus 3 years. 3 ವರ್ಷಗಳ ಹಿಂದೆ ಆತನ ಏಜ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ x minus 3 ಮಾಡ್ತೇವೆ. ಮತ್ತೆ 5 years from now, so Rahman's age
age 5 years from now. 5 ವರ್ಷ ಆದ್ಮೇಲೆ ಆತನ ಏಜ್ ಎಷ್ಟಿರುತ್ತೆ? 5 ವರ್ಷ ಆದ್ಮೇಲೆ ಅಂತಂದ್ರೆ ಈಗಿರುವ ಪ್ರೆಸೆಂಟ್ ಏಜ್ಗೆ 5 ಇಯರ್ಸ್ ಅನ್ನು ನಾವು ಅಡಿಷನ್ ಮಾಡಬೇಕು. ಸೊ ಇಷ್ಟು ಕೊಟ್ಟಿದ್ದಾನೆ. ಈಗ ದ ಸಮ್ ಆಫ್ ದ ರೆಸಿಪ್ರೋಕಲ್ಸ್ ಆಫ್ ಹಿಸ್ ಏಜಸ್, ಸಮ್ ಆಫ್ ದ ರೆಸಿಪ್ರೋಕಲ್ಸ್ ಆಫ್ ಹಿಸ್ ಏಜ್ is equals to 1/3 ಅಂತ ಕೊಟ್ಟಿದ್ದಾನೆ. Now according to given problem, according to given problem now according to given problem the sum of the reciprocals of Rahman's ages will be 1/3 ಅಂತ. Now therefore 3 years ago ಅಂದ್ರೆ ಏನು ಬರುತ್ತೆ? ರೆಸಿಪ್ರೋಕಲ್ಸ್ ಮಾಡಬೇಕು ಏಜಸ್ ಅನ್ನ, ಅಂದ್ರೆ 1 divided by x minus 3 plus 5 years from now 1 divided by x plus 5 is equals to 1/3. So ಇವೆರಡು ಹೇಗೆ ಬಂತು ಅಂತಂದ್ರೆ according to given problem sum of the reciprocals of his ages, sum of the reciprocals of his ages is equals to 1/3 according to given problem. Now here we have addition of fractions. In case of addition of fractions, first we have to take the LCM of the denominators, then cross multiply. Therefore now take the LCM of x minus 3 and x plus 5 by using the rough column. X minus 3 into x plus 5, find its product. Now first you have to multiply with the x into x square, x into plus 5 plus 5x. So again from minus 3 into x minus 3x minus into plus minus 3 5s are 15. Now therefore x square, now ಇಲ್ಲಿ plus 5x ಇದೆ minus 3x ಇದೆ, ಎರಡಕ್ಕೂ ಸಬ್ಟ್ರಾಕ್ಷನ್ ಮಾಡಿ plus 2x is a remainder minus 15 as it is. Therefore the product of x minus 3 and x plus 5, or the LCM of x minus 3 and x plus 5 is x square plus 2x minus 15. Now by cross multiplication, now you take its cross multiplication. Now 1 in the x plus 5 multiply ಮಾಡಿ x plus 5 ಬರುತ್ತೆ, plus 1 into x minus 3, we get x minus 3 is equals to 1 divided by 3. Now simplify this. Now denominator as it is, x square plus 2x minus 15. Now in the numerator 1x plus 1x, both are positives are added, 2x plus 5 minus 3, the remainder is plus 2 is equals to 1 divided by 3. Plus 1x add ಮಾಡಿ plus 2x ಬರುತ್ತೆ, plus 5 ಇದೆ, ಈ ಕಡೆ minus 3 ಇದೆ, plus 5 minus 3 ಎರಡು ಸಬ್ಟ್ರಾಕ್ಷನ್ ಮಾಡಿ plus 2 ಬರುತ್ತೆ. Denominator as it is, take the same LCM, x square plus 2x minus 15 is equals to 1/3. Now by cross multiplication, ಇದನ್ನ cross multiplication ಮಾಡಿ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರುತ್ತೆ. Now therefore x square plus 2x minus 15 ಮತ್ತೆ 3 ನಿಂದ ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಮಾಡಿ equals 3 times of 2x plus 2. Now therefore simplify this, x square plus 2x minus 15 is equals to 3 ನಿಂದ ಮಲ್ಟಿಪ್ಲೈ ಮಾಡಿ 3 2s are 6x plus 3 2s are 6. ಈಗ 6x plus 6 ಅನ್ನ LHS ಗೆ ಟ್ರಾನ್ಸ್ಪೋಸ್ ಮಾಡಿ it becomes a negative. Therefore x square plus 2x plus 6 ಅನ್ನ LHS ಗೆ ಟ್ರಾನ್ಸ್ಪೋಸ್ ಮಾಡಿ minus 6x ಬರುತ್ತೆ, minus 15 as it is, plus 6 ಅನ್ನು ಕೂಡ LHS ಗೆ ಟ್ರಾನ್ಸ್ಪೋಸ್ ಮಾಡಿ minus 6 ಬರುತ್ತೆ, RHS 0. Now therefore simplify this. Therefore x square, now subtract this 2, what the result we get? Minus 4x plus 2x minus 6x, the remainder it becomes minus 4x. Now therefore, now these two are negatives, both negatives are added, minus 15 minus 6, what the result we get? Minus 21 is equals to 0. ಎರಡು ನೆಗೆಟಿವ್ ನಂಬರ್ಸ್ ಅನ್ನು ಅಡಿಷನ್ ಮಾಡಿ. ಸೊ ಈಗ by applying factorization, now x square and 21 ಇದಕ್ಕೆ ಫ್ಯಾಕ್ಟರ್ಸ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. x square ಬರಬೇಕು ಅಂದ್ರೆ ಮಲ್ಟಿಪ್ಲೈ x into x,
x into x, x square, x into x, x square. Now multiply any two numbers, the product is minus 21, their difference or summation will be minus 4x. ಈಗ ಟೂ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿ ನಮಗೆ 21 ಬರಬೇಕು. ಅದೇ ಟೂ ನಂಬರ್ಸ್ಗೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ ನಮಗೆ ಮಿಡಲ್ ನಂಬರ್ ಅಂದರೆ ಮೈನಸ್ 4x ಬರಬೇಕು ಅಂತ. ಸೊ ಯಾವ ಟೂ ನಂಬರ್ಸ್ 21 ಯಾವ್ದ್ರಲ್ಲಿ ಬರುತ್ತೆ? 3 7 ಅಂತದ್ದು ತಗೋಬಹುದು ಅಥವಾ 7 3s ಅಂತದ್ದು ತಗೋಬಹುದು. ನಾವು 7 3s ಅಂತ ಬಿಗ್ ನಂಬರ್ ಮತ್ತು ಸ್ಮಾಲ್ ನಂಬರ್ ತಗೋತೀವಿ. 7 3s ಈಗ ಮಲ್ಟಿಪ್ಲೈ ಮಾಡಿ. x into 7 7x, x into 3 3x, x into 7 7x, direct multiply, x into 7 7x, x into 3 3x. ಈಗ ಇಲ್ಲಿ ನಮಗೆ -4 ಬರಬೇಕು ಅಂತಂದ್ರೆ ಇಲ್ಲಿ -4 ಬರಬೇಕು ಅಂದ್ರೆ ಗ್ರೇಟರ್ ನಂಬರ್ ಸೈನ್ ಏನಿರುತ್ತೆ ಮೈನಸ್, ನೆಕ್ಸ್ಟ್ ಒನ್ ಇಸ್ ಪಾಸಿಟಿವ್, therefore ಇದು ಮೈನಸ್ ಇದು ಪ್ಲಸ್ ಆಗಿರುತ್ತೆ. ಇವಾಗ ಗ್ರೂಪಿಂಗ್ ಮಾಡಿ. x plus 3 is one group, another group is x minus 7 is equals to 0. Therefore distribute the 0 for the two equal factors. X plus 3 equals 0, in the other hand x minus 7 is equals to 0. Therefore x is equals to transpose plus 3 into RHS, what it becomes? Minus 3. In the other hand x is equals to transpose minus 7 to RHS, what we get? Plus 7. Now here neglecting the negative values and taking the positive values of x. So here x is nothing but the present age of Rahman. Therefore the present age of Rahman is 7 years. So ಈ ತರ ನಾವು ಈ ಒಂದು 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡಬೇಕು. ಸೊ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್.